ಏನು ಎಮರ್ಜೆನ್ಸಿ ಉಂಟಾಗಿದೆ. ಬೆಂಗಳೂರಿನ ಅಷ್ಟ ದಿಕ್ಕುಗಳಲ್ಲೂ ಈಗ ಆಟೋ ಗ್ಯಾಸ್ ಎಮರ್ಜೆನ್ಸಿ ಕಾಣ್ತಾ ಇದೆ. ಇದಕ್ಕೆಲ್ಲ ಕಾರಣ ಮಧ್ಯಪ್ರಾಚ್ಯದ ಯುದ್ಧ. ಇದೀಗ ಈ ವಾರ್ ಭಯ ಸಿಲಿಕಾನ್ ಸಿಟಿಯಲ್ಲಿ ಕಾವೇರಿದ್ದು ಎಲೆಕ್ಟ್ರಿಕ್ ವಾಹನಗಳಿಗೆ ಡಿಮ್ಯಾಂಡನ್ನು ಹೆಚ್ಚು ಮಾಡಿದೆ. ಯುದ್ಧಕ್ಕೂ ಇವಿ ವೆಹಿಕಲ್ಸ್ ಖರೀದಿಗೂ ಏನು ಸಂಬಂಧ ಅಂತ ಈ ರಿಪೋರ್ಟ್ ನೋಡಿ. ನೋಡಿದ್ರಲ್ಲ ಹೇಗಿದೆ ವಾರ್ ಎಫೆಕ್ಟ್ ಅಂತ. ಜನ ನಾ ಮುಂದು ತಾ ಮುಂದು ಅಂತ ಇವಿ ವಾಹನಗಳನ್ನ ಖರೀದಿ ಮಾಡ್ತಿದ್ದಾರೆ. ಇದೆಲ್ಲವೂ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರೋ ಯುದ್ಧದ ಎಫೆಕ್ಟ್. ಎಸ್, ವಾರ್ ಎಫೆಕ್ಟ್ ನಿಂದಾಗಿ ಎಲೆಕ್ಟ್ರಿಕ್ ವಾಹನಗಳಿಗೆ ಡಿಮ್ಯಾಂಡ್ ಹೆಚ್ಚಾಗಿದೆ. ಪ್ರಸಕ್ತ ವರ್ಷದಲ್ಲಿ ರಾಜ್ಯದಲ್ಲಿ ಇವಿ ವಾಹನಗಳ ನೋಂದಣಿ 50,000 ದಾಟಿದೆ. ಜನವರಿ ಮಾರ್ಚ್ನಲ್ಲಿ 54,379 ಹೊಸ ಇವಿ ವಾಹನಗಳು ರಿಜಿಸ್ಟರ್ ಆಗಿವೆ. ಕಳೆದ ವರ್ಷ ಇದೇ ಅವಧಿಯಲ್ಲಿ 35,000ಕ್ಕೂ ಹೆಚ್ಚು ರಿಜಿಸ್ಟರ್ ಆಗಿದ್ವು. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ 40%ಕ್ಕಿಂತ ಹೆಚ್ಚು ಇವಿ ವಾಹನಗಳ ನೋಂದಣಿಯಲ್ಲಿ ಏರಿಕೆ ಕಂಡಿದೆ. ಈ ವರ್ಷದ ಮಾರ್ಚ್ನಲ್ಲಿ 24,000 ಇವಿ ವಾಹನಗಳು ರಿಜಿಸ್ಟರ್ ಆಗಿವೆ. ಹೊಸದಾಗಿ ನೋಂದಾಯಿಸಲ್ಪಟ್ಟ ಒಟ್ಟು ವಾಹನಗಳಲ್ಲಿ 13,000ಕ್ಕೂ ಹೆಚ್ಚು ಬೆಂಗಳೂರಿನಲ್ಲೇ ನೋಂದಣಿಯಾಗಿವೆ. ಕಂಪೇರ್ ಟು ಪೆಟ್ರೋಲ್ ಆಗಲಿ ಡೀಸೆಲ್ ಆಗಲಿ, ಯಾಕಂದರೆ ಇದು ನಮ್ಮ ಫ್ರೆಂಡ್ಲಿ ಯೂಸರು, ಸೊ ಡಿಪೆಂಡೆನ್ಸಿ ಇಲ್ಲ, ಸೊ ಅದರಿಂದ ವರ್ತಿದೆ. ಹಾಗಿದ್ರೆ ಜನ ಇವಿ ವಾಹನಗಳ ಮೊರೆ ಹೋಗೋದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ, ಇವಿ ವಾಹನವಾದ್ರೆ ಪೆಟ್ರೋಲ್ ಹಾಗೂ ಡೀಸೆಲ್ ಚಿಂತೆ ಇರೋದಿಲ್ಲ. ಮನೆಯಲ್ಲೇ ಚಾರ್ಜ್ ಮಾಡಿಕೊಳ್ಳಬಹುದು. ನಿತ್ಯದ ಬಳಕೆಗೆ ಇವಿ ವಾಹನಗಳು ಸಹಕಾರಿಯಾಗಲಿದೆ. ಇನ್ನ ಕಮರ್ಷಿಯಲ್ ವಾಹನಗಳಿಗೆ ಅಗತ್ಯ ಚಾರ್ಜಿಂಗ್ ಪಾಯಿಂಟ್ಗಳಿವೆ. ಟ್ರಾಫಿಕ್ ಕಿರಿಕಿರಿಯಿಂದ ತಪ್ಪಿಸಿಕೊಳ್ಳಲು ಬೈಕ್ಗಳ ಮೊರೆ ಹೋಗೋದು ಬೆಸ್ಟ್ ಅನ್ನೋ ನಿಟ್ಟಿನಲ್ಲಿಯೂ ಕೂಡ ಬೇಡಿಕೆ ಹೆಚ್ಚಾಗಿದೆ. ಇದಕ್ಕೆ ಮೇಂಟೆನೆನ್ಸ್ ಫ್ರೀ ಇದೆ. ಸಿಂಪಲ್ ಒಂದು 100-120 ರೂಪಾಯಿ ಚಾರ್ಜಿಂಗ್ ಹಾಕ್ಕೊಂಡ್ರೆ ಪೂರ್ತಿ ದಿನ ಒಂದು 12 ಅವರ್ ಡ್ಯೂಟಿ ಮಾಡ್ಬೋದು. ಪೀಕ್ ಅವರಲ್ಲಿ ಮಾಡ್ಬೋದು. ಅದಾದಮೇಲೆ 4 ಗಂಟೆ ಇವಾಗ ಗಾಡಿ ಎತ್ತಿ ಇವಾಗೂ ಡ್ಯೂಟಿ ಮಾಡ್ಬೋದು. ಏನು ತೊಂದರೆ ಏನಿಲ್ವಲ್ಲ, ಆರಾಮಾಗಿ ಚೆನ್ನಾಗಿದೆ. ಚಾರ್ಜಿಂಗ್ ಎಲ್ಲ ಹೇಗೆ ಮನೇಲಿ ಹಾಕ್ಕೊಳ್ತೀರಾ? ಮನೇಲೂ ಇದೆ, ಗೌರ್ಮೆಂಟ್ ಅವ್ರು ಬೆಸ್ಕಾಮಲ್ಲೂ ಕೊಟ್ಟಿದ್ದಾರೆ, ಅಲ್ಲೂ ಹಾಕ್ಕೋಬೋದು. ಚೆನ್ನಾಗಿದೆ, ಅನುಕೂಲ ಇದೆ. ಒಟ್ನಲ್ಲಿ ಗ್ಯಾಸ್ ಬಿಕ್ಕಟ್ಟು, ಪೆಟ್ರೋಲ್ ಡೀಸೆಲ್ ಅಭಾವದ ಭಯ. ಆರ್ಥಿಕ ವರ್ಷದ ಕೊನೆಯ ದಿನ ಅಂದ್ರೆ ಮಾರ್ಚ್ 31ಕ್ಕೆ ನಗರದ 11 ಆರ್ಟಿಒ ಕಚೇರಿಗಳಲ್ಲಿ 13,000ಕ್ಕೂ ಹೆಚ್ಚು ಇವಿ ವಾಹನ ನೋಂದಣಿ ಮಾಡಿಕೊಳ್ಳುವಂತೆ ಮಾಡಿದೆ. ಅದೇನೇ ಹೇಳಿ, ಕಾಲಕ್ಕೆ ತಕ್ಕಂತೆ ಕೋಲ ಎನ್ನುವ ಹಾಗೆ ಸದ್ಯ ಜನ ಇವಿಯತ್ತ ಮುಖ ಮಾಡಿ ನಿಟ್ಟಿಸಿರು ಬಿಟ್ಟಿದ್ದು ಮಾತ್ರ ಸತ್ಯ. ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.